ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಯಾವ ವಿಡಿಯೋಸ್ಗಳನ್ನ ನೋಡಿದ್ದೆ ಮತ್ತು ಯಾವ ರೀತಿಯಾಗಿ ನಾನು ಅಭ್ಯಾಸ ಮಾಡಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬಹಳಷ್ಟು ಜನ ಅದಕ್ಕೆ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಕೊಟ್ಟಿರಿ ಮತ್ತು ಬೇರೆ ಬೇರೆ ವಿಷಯಗಳಿಗೂ ಕೂಡ ಇದೇ ರೀತಿಯಾಗಿ ಯಾವ ವಿಡಿಯೋಸ್ಗಳನ್ನು ಮತ್ತು ಯಾವ ಬುಕ್ಸ್ಗಳನ್ನು ಓದಿರಿ ಅಂತ ಹೇಳಿ ಕೇಳಿದ್ರಿ. ನಾನು ಅದರಲ್ಲಿ ಲಾಸ್ಟಲ್ಲಿ ಹೇಳಿದ್ದೆ ನೆಕ್ಸ್ಟ್ ನಾನು ಇಂಗ್ಲೀಷ್ಗಾಗಿ ಯಾವ ರೀತಿಯಾಗಿ ನನ್ನ ಅಭ್ಯಾಸ ಇತ್ತು ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ. ಇವತ್ತು ಇಂಗ್ಲೀಷ್ ಸ್ಟಡಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಹೇಳ್ತೀನಿ. ನಾನು ಈಗ PSTR TET ಮತ್ತು GPSTR ಮತ್ತು HSTR ಯಾವುದಾದ್ರೂ ತಗೊಳ್ರಿ, ಇಂಗ್ಲೀಷ್ ಮಾತ್ರ 20ರಿಂದ 25 ಅಥವಾ 30ರವರೆಗೂ ಮಾರ್ಕ್ಸ್ ಇದ್ದೇ ಇರ್ತೈತಿ. ಅಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ ಇರಂಗಿಲ್ಲ, ಎಲ್ಲನೂ ಕೂಡ MCQs ಇರ್ತಾವು. ನಾವು ಇಲ್ಲಿ ಓದ್ಕೊಳ್ಬೇಕಾಗಿರುವಂತಹ ವಿಷಯ ಗ್ರಾಮರ್ ಪಾರ್ಟ್ ಮತ್ತು ಜೊತೆಗೆ ಈ TET ಓದ್ಬೇಕಂದ್ರೆ ಪೆಡಗಾಗಿ ಓದಲೇಬೇಕು, ಪೆಡಗಾಜಿ. ಇಲ್ಲಿ ನಾವು ಹೆಚ್ಚು ಗ್ರಾಮರ್ ಪಾರ್ಟ್ಗೆ ಹೆಚ್ಚು ಫೋಕಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ಈಗ ಆಪ್ಷನಲ್ ಇಂಗ್ಲೀಷ್ ಏನು ತಗೊಂಡಿರ್ತೀರಲ್ಲ ಅವರಿಗೆ GPSTR ಅಥವಾ HSTR ಪೋಸ್ಟ್ಗೆ ನೀವು ಅಭ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ಕವಿಗಳ ಬಗ್ಗೆ, ಪೊಯೆಟ್ಸ್ಗಳ ಬಗ್ಗೆ ನೀವು ಸ್ಟಡಿ ಮಾಡಲೇಬೇಕಾಗ್ತೈತಿ. ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದರೆ ನಾವು ಯಾವುದೇ ರೀತಿಯಾದಂತಹ ಪೋಸ್ಟ್ಗೆ ಇನ್ನೂ ಹಾಕೇ ಇಲ್ಲ. ಇಂಗ್ಲೀಷ್ ಪೋಸ್ಟಿಗೆ ಅಂತೂ ನಾನು ಹಾಕೇ ಇಲ್ಲ, ಯಾಕಂದರೆ ನಂದು ಕಾಂಬಿನೇಷನ್ ಸರಿ ಇಲ್ಲದೆ ಇರೋ ಕಾರಣ ಇಂಗ್ಲೀಷ್ ಪೋಸ್ಟ್ ಅಂತೂ ಬರೋದೇ ಇಲ್ಲ. ಅದಕ್ಕಾಗಿ ನಾನೀಗ ಇಂಗ್ಲೀಷ್ ಗ್ರಾಮರ್ ಬಗೆಗೆ ಮತ್ತು ಅದ್ರ ಜೊತೆಗೆ ಇಂಗ್ಲೀಷ್ ಪೆಡಗಾಜಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇಂಗ್ಲೀಷ್ ಗ್ರಾಮರ್ಗಾಗಿ ಸಾಧನಾ ಅಕಾಡೆಮಿಯಲ್ಲಿ ಫಸ್ಟಿಗೆ ನಾನು ಇದನ್ನೇ ಹೇಳೋದು, ಯಾಕಂದರೆ ನನಗೆ ಅವ್ರದ್ದು ಬಹಳಷ್ಟು ಇಷ್ಟ ಆಗಿತ್ತು. ಸಾಧನಾ ಅಕಾಡೆಮಿಯಲ್ಲಿ ಕನ್ನಡ ಕೂಡ ಸಾಧನಾ ಅಕಾಡೆಮಿಯಲ್ಲಿ ನೋಡಿ ಅಭ್ಯಾಸ ಮಾಡಿದ್ದು ಗ್ರಾಮರ್, ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಸಾಧನಾ ಅಕಾಡೆಮಿಯಲ್ಲಿ ತಿಮ್ಮಾರೆಡ್ಡಿ ಸರ್ದು ಒಂದು ಮ್ಯಾರಥಾನ್ ಕ್ಲಾಸ್ ಐತಿ, ಅದನ್ನೇ ನಾನು ಕೇಳ್ತಿರ್ತೀನಿ. ಅಂದರೆ ಅದನ್ನು ನೀವು ಸೆಪ್ರೇಟ್ ಆಗಿನೂ ಕೇಳ್ಬೋದು. 11, 12 ಎಷ್ಟೋ ವಿಡಿಯೋಸ್ಗಳದಾವು. ಅದನ್ನು ಕೊಂಬೋ ಆಗಿ ಒಂದೇ ವಿಡಿಯೋದಲ್ಲಿ ಆಫರ್ ಕೊಟ್ಬಿಟ್ಟಾರೆ ಅವರು. ಅದನ್ನು ನೀವು ಪ್ಲೇಲಿಸ್ಟಲ್ಲಿ ಕೂಡ ಚೆಕ್ ಮಾಡ್ಬೋದು. ಇಲ್ಲ ನೀವು ಸರ್ಚ್ ಬಾರಲ್ಲಿ ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂತ ಹೇಳಿ ಟೈಪ್ ಮಾಡಿದರೆ ಸಾಕು, ಒಂದೆರಡು ವಿಡಿಯೋಸ್ಗಳ ಕೆಳಗಡೆಗೆ ಸರ್ದು ಬಂದೇ ಬಿಡ್ತಾರೆ. ತಿಮ್ಮಾರೆಡ್ಡಿ ಸರ್ದು ಸಾಧನಾ ಅಕಾಡೆಮಿಯಲ್ಲಿ ಅವರಂತೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಾರ. ಎಲ್ಲ ಗ್ರಾಮರ್ ಪಾರ್ಟ್ಸ್ಗಳನ್ನು ಕವರ್ ಮಾಡ್ಯಾರ. ಒಂದೆರಡು ಯಾವುದಾದ್ರೂ ಬಿಟ್ಟು ಹೋಗಿತ್ತು ಅಂದ್ರೆ ನೀವು ಬೇಕಿದ್ರೆ ಬೇರೆ ಕಡೆ ಸರ್ಚ್ ಮಾಡಿ ನೋಡ್ಬೋದು. ಆಲ್ಮೋಸ್ಟ್ 85 to 90% ಎಲ್ಲ ಗ್ರಾಮರಲ್ಲಿ ಕವರ್ ಮಾಡ್ಯಾರ. ಮತ್ತು ಇನ್ನು ಪೆಡಗಾಜಿಗಾಗಿ ನಾನು ಸ್ವಲ್ಪ ನವಚೇತನ ಎಜುಕೇಷನ್ ಚಾನಲ್ ನೋಡಿದ್ದೆ, ಮತ್ತು ಲಾಸ್ಟ್ TETಗೆ ಅದೇ ರೀಸೆಂಟಾಗಿ ಚಾಲು ಆಗಿರುವಂಥದ್ದಿತ್ತು ಚಾನಲ್. ಅದು ಸ್ಪರ್ಧಾ ರೈಡ್ ಅಂತ ಹೇಳಿ ಧಾರವಾಡದಲ್ಲಿರುವಂತಹ ಸರ್ ಏನೋ ಅದಾರ ಅವರು ಹೇಳಿದ್ದು ನಾನು ಓದಿದ್ದೆ. ನಿಮಗೆಲ್ಲ ಇಷ್ಟ ಆಗ್ಬೋದು, ಒಂದ್ಸರ್ತಿ ನೋಡ್ಕೊಳ್ರಿ. ಸ್ವಲ್ಪ ಅವರು ಹೇಳೋ ರೀತಿ ಟಫ್ ಅನ್ಸ್ಬೋದು, ಬಟ್ ತುಂಬ ಉಪಯುಕ್ತವಾದಂತಹ ವಿಡಿಯೋದು ಪೆಡಗಾಜಿಗಾಗಿ. ಒಂದ್ಸರ್ತಿ ನೀವು ಸ್ಪರ್ಧಾ ರೈಡ್ ಅನ್ನುವಂತಹ ಚಾನಲನ್ನು ಚೆಕ್ ಮಾಡಿ ನೋಡ್ರಿ. ಒಬ್ರು ಸರ್ ಇದಾರ, ಅಲ್ಲಿ ನಿಮ್ಗೆ ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ಬೋದು. ಮತ್ತು ನವಚೇತನ ಎಜುಕೇಷನ್ ಚಾನಲಲ್ಲಿ ನೋಡಿನಿ. ಜೊತೆಗೆ ಈಗ ರೀಸೆಂಟಾಗಿ SR ಎಜುಕೇಷನ್ ಮ್ಯಾಮ್ ಅವರು TETಗೂ ಕೂಡ ಅವರು ಕ್ಲಾಸಸ್ ಮಾಡಿದ್ರು ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ, ಗ್ರಾಮರ್ಗೆ. ಮತ್ತು ಈಗಲೂ ಕೂಡ ಇನ್ನೂ ಅದಾವ ಅವ್ರದ್ದು ಕ್ಲಾಸಸ್ಗಳು. ಅವರು 6th to 10th ಬರುವಂತಹ ಎಲ್ಲ ಚಾಪ್ಟರ್ಸ್ಗಳ ಅಲ್ಲಿ ಬರುವಂತಹ, ಅಂದ್ರೆ ಪಾಠದ ನಂತರ ಏನು ಎಕ್ಸಸೈಸ್ ಬರ್ತಾವಲ್ಲ ಅಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ಬೋಧನೆ ಮಾಡ್ಯಾರ. ಆ ಎಕ್ಸಸೈಸ್ ಎಲ್ಲ ಪ್ರಿಫಿಕ್ಸ್, ಸಫಿಕ್ಸ್, ಸಿನೋನಿಮ್ಸ್, ಆಂಟೋನಿಮ್ಸ್ ಎಲ್ಲದ್ರ ಬಗ್ಗೆನೂ ಅವರು ಸ್ಟಡಿ ಹೇಳ್ಕೊಟ್ಟಾರ. ಪ್ರನೌನ್ಸ್ಗಳಾಗಿರ್ಬೋದು ಮತ್ತು ಕ್ವಶನ್ ಟ್ಯಾಗ್ ಆಗಿರ್ಬೋದು, ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಜೊತೆಗೆ ಎಕ್ಸಾಂಪಲ್ಸ್ಗಳನ್ನು ಕೂಡ ಎಲ್ಲನೂ ಕವರ್ ಮಾಡ್ಯಾರ. ಅಲ್ಲಿ ನೀವು ಓದ್ಕೊಂಡ್ರೆ ಸಾಕು, ಇಷ್ಟು ಓದ್ಕೊಂಡ್ರೆ ಸಾಕು. ಇಲ್ಲ ನಾವು ಯೂಟ್ಯೂಬ್ ಚಾನಲ್ ಬೇಡ ನೋಡೋದು ಅಂತಂದ್ರೆ ನೀವು 6ರಿಂದ 10ನೇ ತರಗತಿವರೆಗೆ ಪಾಠದ ಹಿಂದೆ ಬಂದಿರುವಂತಹ ಎಲ್ಲ ಗ್ರಾಮರ್ ಪಾರ್ಟ್ಗಳನ್ನು ಸ್ಟಡಿ ಮಾಡಿದರೆ ಸಾಕು, ಆರಾಮಾಗಿ ನೀವು ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಇಷ್ಟೇ ನಾನು ಮಾಡಿದ್ದು ಇಂಗ್ಲೀಷ್ಗಾಗಿ. ಒಳ್ಳೆಯ ರೀತಿಯಾದಂತಹ ಮಾರ್ಕ್ಸ್ ಬಂದವು.
ಇನ್ನೊಂದು ನಿಮ್ಗೆ ಒಂದು ಮೋಟಿವೇಶನ್ ಆಗಿ ನಾನು ಹೇಳೋ ಮಾತೇನಂತಂದ್ರ, ಇಂಗ್ಲಿಷ್ ಟಫ್ ಟಫ್ ಅನ್ಕೋತ ಕೂಡ್ಬೇಡ್ರಿ. ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ದಂಗ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ಈಸಿ ಆಕ್ಕೊಂತ ಹೋಗ್ತೈತಿ. ನಾವು ಥಿಯರಿ ಜೊತೆಗೆ ಅದರ ಎಕ್ಸಾಂಪಲ್ಸ್ಗಳನ್ನ ಬಿಡಿಸ್ಕೊತ ಹೋಗ್ಬೇಕು. ಎಷ್ಟು ಎಕ್ಸಾಂಪಲ್ಸ್ಗಳನ್ನ ಎಕ್ಸಸೈಸ್ಗಳನ್ನ ಮಾಡ್ತೀವಿ ಅದ್ರ ಮೇಲೆ ಅದು ಹೆಚ್ಚು ನಮ್ಗೆ ಪ್ರಾಕ್ಟೀಸ್ ಹೆಚ್ಚಾದಂಗ ನೆನ್ಪುಳಿಯಕ್ಕೆ ಸ್ಟಾರ್ಟ್ ಆಗ್ತೈತಿ ಮತ್ತು ಹೆಚ್ಚು ಅರ್ಥ ಆಗಕ್ಕ ಪ್ರಾರಂಭ ಆಗ್ತೈತಿ. ಯಾರು ಕೂಡ ನನಗೆ ಅದು ಬರಲ್ಲ ಇದು ಬರಲ್ಲ ಅನ್ಕೋತ ಕೂಡ್ಬೇಡ್ರಿ. ಎಲ್ಲಾನು ಈಸಿಯಾಗಿ ಇರ್ತೈತಿ. ನಾವು ಯಾವ ರೀತಿಯಾಗಿ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್. ಈಗ ನೀವು ಪ್ರಿಫಿಕ್ಸ ಸಫಿಕ್ಸ ಇವೆಲ್ಲ ತುಂಬಾನೇ ಈಸಿ ಆದಂಥದ್ದು. ಇವೆಲ್ಲ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಮೇಡಮ್ ಅವ್ರ ವಿಡಿಯೋಸ್ಗಳನ್ನ ನೋಡ್ರಿ, ಸರ್ ವಿಡಿಯೋಸ್ಗಳನ್ನ ನೋಡ್ರಿ. SR ಎಜುಕೇಶನ್ ಚಾನಲಲ್ಲಿ ಮೇಡಮ್ ಅವ್ರು ತುಂಬಾನೇ ಈಸಿಯಾಗಿ ಹೇಳ್ಕೊಟ್ಟಾರೆ ಯಾವ ರೀತಿಯಾಗಿ ನಾವು ಪ್ರಿಫಿಕ್ಸ್ ಸಫಿಕ್ಸ್ಗಳನ್ನ ಅಭ್ಯಾಸ ಮಾಡಬೇಕು ಮತ್ತು ಎಕ್ಸಾಂಪಲ್ ಸಮೇತ ಅವ್ರು ಹೇಳ್ಕೊಟ್ಟಾರ. ನಮ್ದು ಒಂದು ಐಡಿಯಾ ಇರಬೇಕು, ಈ ವರ್ಡಿಗೆ ಇದೇ ಪ್ರಿಫಿಕ್ಸ್ ಬರ್ತೈತಿ, ಇದೇ ಸಫಿಕ್ಸ್ ಬರ್ತೈತಿ ಅನ್ನುವಂಥದ್ದು ಯಾವ ರೀತಿ ಬರ್ತದೆ ಇದು ಅಂದ್ರೆ ಅಭ್ಯಾಸ ಮಾಡ್ತಾ 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 ನಮ್ಗೆ ರೂಢಿ ಆಗ್ತತಿ. ಮತ್ತು ಆರ್ಟಿಕಲ್ಸ್ ಕೂಡ ಅದೇ ರೀತಿಯಾಗಿ ತುಂಬಾನೇ ಈಸಿ ಆದಂತಹ ಟಾಪಿಕ್ಸ್ ಇವೆಲ್ಲ. ನೀವು ಈಸಿಯಾಗಿ ತಗೊಂಡ್ರೆ ಈಸಿಯಾಗಿ ಬರ್ತಾವು. ಟಫ್ ಅನ್ಕೋತ ಕೂಡ್ಬೇಡ್ರಿ. ಮತ್ತು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಆರ್ಟಿಕಲ್ಸ್ ಆಗಿರ್ಬೋದು, ಪ್ರಿಫಿಕ್ಸ್ ಸಫಿಕ್ಸ್ಗಳಾಗಿರ್ಬೋದು, ಆಂಟೋನಿಮ್ಸ್ ಸಿನೋನಿಮ್ಸ್ ಮತ್ತು ಇದು ಕ್ವೆಶನ್ ಟ್ಯಾಗ್ಸ್ ತುಂಬಾನೇ ಈಸಿ ಆದಂತಹ ಟಾಪಿಕ್ಸ್ ಇವೆಲ್ಲ. ನೀವು ಕ್ಯಾನ್ಸಲೇಷನ್ ಮಾಡೋದ್ರ ಮೂಲಕ ಆರಾಮಾಗಿ ಉತ್ತರವನ್ನ ಬೇಗ ಕಂಡು ಹಿಡ್ಕೋಬಹುದು. ಆಪ್ಷನ್ಗಳನ್ನ ಕೊಟ್ಟಾಗ ಈಸಿಯಾಗಿ ನಾವು ಕಂಡು ಹಿಡ್ಕೋಬಹುದು. ಅದನ್ನು ಯಾವ ರೀತಿಯಾಗಿ ಅಂತ ಹೇಳಿ ತಿಮ್ಮಾರೆಡ್ಡಿ ಸರ್ ಕೂಡ ಕ್ಯಾನ್ಸಲೇಷನ್ ಮೆಥಡ್ ಇಂದ ಬಹಳ ಚಂದ ಹೇಳ್ಕೊಟ್ಟಾರ. ಅಲ್ಲಿ ನೀವು ಅಭ್ಯಾಸ ಮಾಡ್ಬೋದು. ಮತ್ತು ಬುಕ್ಸ್ಗಳನ್ನ ನೋಡ್ರಿ, ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ರಿ. ಅವಾಗ ಏನಾಗ್ತೈತಿ, ಪ್ರಾಕ್ಟೀಸ್ ಆದಂಗ ಪರ್ಫೆಕ್ಟ್ ಆಕೋತ ಹೋಗ್ತೈತಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದಕ್ಕೋಸ್ಕರ ಹೆಚ್ಚು ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ದಿವ್ಸಕ್ಕೆ ನಿಮ್ಗೆ ಯಾವ್ದು ಟಫ್ ಅನ್ನಿಸ್ತೈತಲ್ಲ ಆ ಸಬ್ಜೆಕ್ಟನ್ನ ಹೆಚ್ಚು ಗಮನ ಕೊಡ್ರಿ ಮತ್ತು ಅದಕ್ಕೆ ಹೆಚ್ಚು ತಾಸು ಕೊಡ್ರಿ. ಈ 1 ತಾಸು ನಾವು ಕನ್ನಡಕ್ಕೆ ಕೊಟ್ವಿ ಅಂತಂದ್ರೆ 1.5 ತಾಸು ಇಂಗ್ಲೀಷ್ಗೆ. ಈ ರೀತಿಯಾಗಿ ಅದಕ್ಕೆ ಎಷ್ಟು ಕೊಡ್ತೀವಿ ಅಂದ್ರೆ, ಕನ್ನಡ ಸ್ವಲ್ಪ ಈಸಿ, ಎಲ್ಲರಿಗೂ ಕೂಡ ಈಸಿ ಆದಂತಹ ಸಬ್ಜೆಕ್ಟ್. ಅದ್ರ ಜೊತೆಗೆ ಇದನ್ನ ಮಾಡ್ತಿರ್ತೀವಲ್ಲ, ಸ್ವಲ್ಪ ಆ ಟೈಮನ್ನು ಇದಕ್ಕೆ ಕೊಡ್ರಿ. ಅದನ್ನು 1 ತಾಸು ಬದಲಿ 1.25 ತಾಸು ಮಾಡ್ಕೋರಿ, ಇದನ್ನ 1.5 ತಾಸು ಮಾಡ್ಕೋರಿ. ಈ ರೀತಿಯಾಗಿ ನೀವು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡ್ಕೋಬೇಕು. ಎಲ್ಲದಕ್ಕೂ ಇಷ್ಟೇ ಸೇಮ್ ಟೈಮ್ ಕೊಟ್ರೆ ನಮ್ಮ ಅಭ್ಯಾಸ ಕವರ್ ಆಗಂಗಿಲ್ಲ. ಈಗ ನಾವು ಜಸ್ಟ್ ಪ್ರಾಕ್ಟೀಸ್ಗಾಗಿ ಕನ್ನಡ ಓದ್ತಿರ್ತೀವಿ, ಸಂಧಿಗಳಾಗಿರ್ಬೋದು ಬರ್ತಿರ್ತಾವು, ಬಟ್ ರೀಕಾಲ್ ಅಥವಾ ರಿವಿಷನ್ ಮಾಡ್ತಿರ್ತೀವಿ ಅಷ್ಟೇ. ಅದಕ್ಕೆ ಹೆಚ್ಚು ಸಮಯ ಕೊಡೋ ಅವಶ್ಯಕತೆ ಇಲ್ಲ. ನಾವು ಈಗ ಯಾವ್ದು ಬರಲ್ಲ, ಇಂಗ್ಲೀಷಲ್ಲಿ ಗ್ರಾಮರ್ ಬರಲ್ಲ, ಅದಕ್ಕೆ ನಾವು ಹೆಚ್ಚು ಟೈಮ್ ಕೊಡೋದು ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗ್ತೈತೆ ಅಂತ ಅಂದ್ಕೊಂಡಿನಿ. ಭಾಳಷ್ಟು ಜನ ಕೇಳ್ತಿದ್ರಿ ಇಂಗ್ಲೀಷ್ಗಾಗಿ ನಾವು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅಂಥೇಳಿ. ಬಟ್ ನನಗೆ ಈ ಆಪ್ಷನಲ್ ಇಂಗ್ಲೀಷ್ ತೊಗೊಂಡವ್ರಿಗೆ ಮತ್ತು ಈಗ ಇಂಗ್ಲೀಷ್ ಟೀಚರ್ಗೆ ಪೋಸ್ಟ್ ಹಾಕ್ತಿರಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ನನಗೆ ಅದ್ರ ಬಗ್ಗೆ ಸಿಕ್ತು ಅಂತಂದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.